ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ವಿಶೇಷವಾಗಿ ಜನ್ಮಾಷ್ಟಮಿಯು ಈ ಬಾರಿ ಸೆಪ್ಟೆಂಬರ್ 14 ಮತ್ತು 15ರಂದು ಆಚರಣೆ ಆಗ್ತಾಯಿದೆ. 14ಕ್ಕೆ ಜನ್ಮಾಷ್ಟಮಿ ಉತ್ಸವ, ರಾತ್ರಿ 12-11ಕ್ಕೆ ಅರ್ಘ್ಯ ಪ್ರದಾನ, ಮರು ದಿವಸ ವಿಟ್ಲಪಿಂಡಿ ಉತ್ಸವ, ಲೀಲೋತ್ಸವ, ಹಾಗೆ ಉಡುಪಿಯ ಜನತೆಗೆ ಕೃಷ್ಣನ ಅಷ್ಟಮಿಯ ಸಂಭ್ರಮ. ಈ ನಿಟ್ಟಿನಲ್ಲಿ ವಿವಿಧ ತಯಾರಿಗಳು ನಡೀತಾ ಇದ್ದು ಈಗಾಗಲೇ 48 ದಿವಸಗಳ ಮಂಡಲೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿ ಕೃಷ್ಣನ ಸನ್ನಿಧಾನದಲ್ಲಿ ವಿಶೇಷವಾಗಿ ನಿರಂತರ ವೇಣುವಾದನ ಕಚೇರಿ, ಭಜನಾ ಕಾರ್ಯಕ್ರಮ, ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಅಂತ ಹೇಳುವ ಒಂದು ಕೃಷ್ಣನ ಜಪ. ಎಲ್ಲರಿಗೂ ಈ ಜನ್ಮಾಷ್ಟಮಿ ಒಂದು ಆಚರಣೆಯಿಂದ ಲೋಕದಲ್ಲಿ ಸುಭಿಕ್ಷೆ ಆಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳುವ ಒಂದು ಚಿಂತನೆಯೊಂದಿಗೆ ಈ 48 ದಿವಸಗಳ ಪರ್ಯಂತ ಜ್ಞಾನೋತ್ಸವ, ಭಜನೋತ್ಸವ, ವೇಣುನಾದೋತ್ಸವ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರು ಇದರಲ್ಲಿ ಪಾಲ್ಗೊಂಡು ಕೃತಾರ್ಥತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಈಗ ಬರುವ ಇದರಲ್ಲಿ ಮುಖ್ಯ ಘಟ್ಟ ಜನ್ಮಾಷ್ಟಮಿಯ ಒಂದು ಆಚರಣಾ ದಿವಸ ಅರ್ಘ್ಯ ಪ್ರದಾನ ಇತ್ಯಾದಿಗಳು, ಅವರು ಮರು ದಿವಸ ವಿಟ್ಲಪಿಂಡಿ ಮಹೋತ್ಸವ, ಲೀಲೋತ್ಸವ, ಈ ಎರಡು ವಿಶೇಷ ರೀತಿಯ ಕಾರ್ಯಕ್ರಮಗಳು. ಅದಕ್ಕೆ ಈಗಾಗಲೇ ತಯಾರಿ ಪ್ರಾರಂಭವಾಗಿದ್ದು ರಥಬೀದಿಯಲ್ಲಿ ಮೊಸರು ಕುಡಿಕೆಗೆ ಬೇಕಾಗುವಂತಹ ವ್ಯವಸ್ಥೆಗಳು ನಡೀತಾ ಇದೆ. ಅದೇ ರೀತಿ ಈ ಬಾರಿ 2 ವಿಶೇಷವಾಗಿ ಆಲಾರೆ ಗೋವಿಂದ ತಂಡಗಳ ಪ್ರದರ್ಶನ ಒಂದು ವೈಶಿಷ್ಟ್ಯಪೂರ್ಣವಾಗಿ ನಡೆಯಲಿಕ್ಕಿದೆ. ಒಂದು ಪೂನಾದ ತಂಡ ಮತ್ತೊಂದು ಮುಂಬೈ ತಂಡ, 2 ತಂಡ ಇದರಲ್ಲಿ ಭಾಗವಹಿಸಲಿಕ್ಕಿದೆ. ಅದು ಅಲ್ಲದೆ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ, ಇದು ದೀಪದ ಅಲಂಕಾರ ಇತ್ಯಾದಿಗಳೆಲ್ಲ ಈಗಾಗಲೇ ತಯಾರಿ ನಡೆದಿದೆ. ಇದಲ್ಲದೆ ಇದರ ಜನ್ಮಾಷ್ಟಮಿ ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಕೃಷ್ಣನ ಪ್ರಸಾದ ರೂಪವಾಗಿ ಚಕ್ಕುಲಿ ಮತ್ತು ಉಂಡೆಯನ್ನು ನೀಡುವಂಥದ್ದು. ಯಾಕೆಂದರೆ ಕೃಷ್ಣನನ್ನು ವಿಶೇಷವಾಗಿ ಒಂದು ಬಾಲರೂಪದಲ್ಲಿ ಒಂದು ಆರಾಧನೆ ಮಾಡುವಂಥ ಬಾಲಕೃಷ್ಣನ ಆರಾಧನೆ ಮಕ್ಕಳಿಗೆ ವಿಶೇಷವಾಗಿ ಇಷ್ಟಪಡುವಂಥದ್ದು, ಕೃಷ್ಣ ಕೂಡ ಇಷ್ಟಪಡುವಂಥದ್ದು ಚಕ್ಕುಲಿ ಮತ್ತು ಉಂಡೆ. ಇದನ್ನು ಆದಷ್ಟು ಜನರಿಗೆ ಭಕ್ತಾದಿಗಳ ಸಿಗಬೇಕು ಎನ್ನುವ ದೃಷ್ಟಿಯಿಂದ ದೊಡ್ಡ ಪ್ರಮಾಣದಲ್ಲಿ ತಯಾರಿಯನ್ನು ನಡೆಸಲಾಗ್ತದೆ. ಈಗಾಗಲೇ ಸುಮಾರು 1.5 ಲಕ್ಷಕ್ಕೂ ಮಿಕ್ಕಿ ಚಕ್ಕುಲಿ, ಉಂಡೆ ಇತ್ಯಾದಿಗಳೆಲ್ಲ ತಯಾರಿ ಪ್ರಾರಂಭ ಆಗಿದೆ. ಅದು ಜನ್ಮಾಷ್ಟಮಿಯ ನಂತರದ ಮರು ದಿವಸದಲ್ಲಿ ಅದು ಪ್ರಸಾದ ವಿತರಣೆ ಆಗುತ್ತೆ. ಸಾರ್ವಜನಿಕ ಅನ್ನ ಸಂತರ್ಪಣೆ ಸಂದರ್ಭದಲ್ಲಿ ಪ್ರಸಾದ ವಿತರಣೆ, ಹಾಗೆ ಉತ್ಸವಾದಿಗಳಲ್ಲಿ ತಪ್ಪಂಗಾಯಿ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಅದರ ಒಂದು ವಿತರಣೆ ಎಲ್ಲ ನಡೀತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಕೃಷ್ಣನ ಪ್ರಸಾದ ಸಿಗಬೇಕು ಅಂಥೇಳಿ ನಮ್ಮ ಕೂಡ ಆಶಯ ಆಗಿದೆ. ಈ ನಿಟ್ಟಿನಲ್ಲಿ ತಯಾರಿ ನಡೀತಾ ಇದೆ. ಇದು ಅಲ್ಲದೆ ಬೇರೆ ಬೇರೆ ಸ್ಪರ್ಧೋತ್ಸವ, ಕ್ರೀಡಾ ಸ್ಪರ್ಧೋತ್ಸವ, ಹಾಗೆ ಮುದ್ದು ಕೃಷ್ಣ ಸ್ಪರ್ಧೆ, ಹೀಗೆ ವೈಶಿಷ್ಟ್ಯಪೂರ್ಣವಾಗಿ ನಡೀತಾ ಇದೆ. ಈ ಜನ್ಮಾಷ್ಟಮಿ ಮಂಡಲೋತ್ಸವವು ಸುಮಾರು ಜುಲೈ 25ರಿಂದ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರ ಮೂಲಕ ಪ್ರಾರಂಭವಾಗಿ ಹಾಗೆ 1ನೇ ತಾರೀಕಿಗೆ ವಿವಿಧ ಸ್ಪರ್ಧೆಗಳೆಲ್ಲ ಚಾಲನೆಗೊಂಡು 9ನೇ ತಾರೀಕಿಗೆ ಕೇಂದ್ರದ ಆರ್ಥಿಕ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್, ಹಾಗೆ ಮುಂದಕ್ಕೆ ಮುಂಬಯಿಯ ಗೋವಿಂದ ಗಿರಿದಾಸ್, ಹಾಗೆ ಗೌರಂಗದಾಸ್ ಇಸ್ಕಾನ್ ಅವರು, ಹಾಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್, ಇವರೆಲ್ಲರ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ಈಗಾಗಲೇ ಸಂಪನ್ನಗೊಂಡಿದೆ. ಇನ್ನು ಮುಖ್ಯ ಕಾರ್ಯಕ್ರಮ 14-15 ದಿವಸ ಸುಮಾರು 10-20 ಗಣ್ಯರ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮ, ವಿವಿಧ ಸಂಸ್ಥೆಯ ಕಾರ್ಯಕ್ರಮಗಳು ಇದೆಲ್ಲ ನಡೀಲಿಕ್ಕಿದೆ. ಇದರಲ್ಲಿ ಕೂಡ ಜನರು ಇದಕ್ಕೆಲ್ಲದರಲ್ಲಿ ಕೂಡ ವಿಶೇಷವಾಗಿ ಭಕ್ತರು ಪಾಲ್ಗೊಳ್ಳಬೇಕು. ಅಲ್ಲದೆ ಈ ಎಲ್ಲ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಶ್ರೀಗಳಾದ ಹನುಮಾನ್ ಮಠದ ವಿಶ್ವಪ್ರಿಯ ತೀರ್ಥರು ನಮಗೆ ವಿಶೇಷ ಮಾರ್ಗದರ್ಶನ ನೀಡಿ ಅವರದ 12 ದಿವಸದ ಒಂದು ಜ್ಞಾನೋತ್ಸವ ಕಾರ್ಯಕ್ರಮದಲ್ಲಿ 12 ದಿವಸದ ಪ್ರವಚನ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ಸಂಪನ್ನಗೊಂಡಿದೆ. ಅಲ್ಲದೆ ಮಹೋಪಾಧ್ಯಾಯ ಉಡುಪಿ ಶ್ರೀ ರಾಮನಾಥಾಚಾರ್ಯರ ನೇತೃತ್ವದಲ್ಲಿ ಅಷ್ಟಾವಧಾನ ಕಾರ್ಯಕ್ರಮ ಕೂಡ ಬಹಳ ಒಂದು ವೈಶಿಷ್ಟ್ಯಪೂರ್ಣವಾಗಿ ಮೂಡಿಬಂತು. ಹೀಗೆ ಜ್ಞಾನ ಕಾರ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ, ಭಕ್ತಿ ಪ್ರಧಾನವಾದ ಕಾರ್ಯಕ್ರಮ, ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಈ ಮಂಡಲೋತ್ಸವದಲ್ಲಿ
ಈ ಸಂಪನ್ನಗೊಳ್ಳಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ನಾಡ್ದು ಒಂದು ಉತ್ಸವದಲ್ಲಿ ಕೂಡ ಎಲ್ಲ ಭಗವದ್ಭಕ್ತರು ಭಾಗವಹಿಸಿ ಸಣ್ಣ ಮಕ್ಕಳಿಗೆಲ್ಲ ಕೃಷ್ಣನ ವೇಷವನ್ನೆಲ್ಲ ಹಾಕಿ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಬೋದು. ಈ ಸಲ ನಮ್ಮ ಶ್ರೀಕೃಷ್ಣ ಮಠ ಪುತ್ತಿಗೆ ಪರ್ಯಾಯದ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಉಂಡೆ ಲಡ್ಡಿಗೆಗಳು ಸುಮಾರು 50,000 ಗುಂಡಿಟ್ಟು ಉಂಡೆಗಳು, 25,000 ಹೆಸರಿಟ್ಟು ಉಂಡಿಗೆಗಳು, 50,000 ಕಡಲೆ ಉಂಡೆ, ಹಾಗೆಯೇ 50,000 ಎಳ್ಳುಂಡೆ ಹಾಗೂ 25,000 ಇದು ಕಡಲೆ ಪುಡಿ ಉಂಡೆ ಹಾಗೂ ಇನ್ನೆಲ್ಲ ಚಕ್ಕುಲಿಗಳು ಸುಮಾರು 1.5 ಲಕ್ಷ, ಹಾಗೆ ಉಂಡೆಗಳು ಒಟ್ಟಿಗೆ 3 ಲಕ್ಷ ಉಂಡೆಗಳು ಈ ತಯಾರಿಯನ್ನು ಮಾಡ್ತಾಯಿದ್ದೇವೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಎಲ್ಲ ಕಡೆಗೆ ಪ್ರಸಾದವನ್ನು ಹಂಚಲಿಕ್ಕೋಸ್ಕರವಾಗಿ ಈ ಒಂದು ಕೃಷ್ಣ ಮಠದಲ್ಲಿ ಈ ಒಂದು ವ್ಯವಸ್ಥೆ ಆಗ್ತಾ ಉಂಟು. ಈಗ ಸುಮಾರು ಮಟ್ಟಿಗೆ ಆಗಿದೆ. ಇನ್ನು ಅದನ್ನು ಪ್ಯಾಕೆಟ್ ಥರ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಹಂಚುವ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ.